ಹಾಯ್ ಆಲ್, ಹಾಯ್. ವೆಲ್ಕಮ್ ಟು ಕಿರಣ್ ಜೆ BLR ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮಾಡ್ತಾ ಇರೋ ಗೇಮ್ ಏನಂದ್ರೆ ಗೆಸ್ಸಿಂಗ್ ಗೇಮ್. ಇವರಿಬ್ಬರಲ್ಲಿ ಗೆಸ್ ಮಾಡಬೇಕು. ನಾನು ಪ್ರಾಪರ್ಟಿ ಅವ್ರು ಏನಾದ್ರು ಕೊಡ್ತೀನಿ, ಅದನ್ನ ಅವರು ಇನ್ಹೇಲ್ ಮಾಡಿ ಅಂದ್ರೆ ಸ್ಮೆಲ್ ತಗೊಂಡು ಗೆಸ್ ಮಾಡಬೇಕು ಏನಂತ. ಯಾರು ಜಾಸ್ತಿ ಕಂಡು ಹಿಡಿತಾರೆ ನೋಡೋಣ. ಆರ್ ಯು ರೆಡಿ? ರೆಡಿ. ಎಸ್, ವಿ ಆರ್ ರೆಡಿ. ಓಕೆ, ಈಗ ಇವ್ರು ಗೆಸ್ ಮಾಡಬೇಕಾದ್ರೆ ಏನಂತಂದ್ರೆ ಕಣ್ಣಿಗೆ ಬ್ಲೈಂಡ್ ಫೋಲ್ಡ್ ಮಾಡ್ಕೊಬೇಕು. ಇದನ್ನ ಕಟ್ತೀವಿ ನಾವು. ಇವಳಿಗೆ ಇಲ್ಲಿದೆ, ಇಬ್ರು ಕಟ್ಕೊಂಡು ಗೆಸ್ ಮಾಡಬೇಕು. ಯಾರು ಕಂಡು ಹಿಡಿತಾರೆ ನೋಡೋಣ. ರೆಡಿನಾ? ಫೋಲ್ಡ್ ಮಾಡೋಣ, ಬ್ಲೈಂಡ್ ಫೋಲ್ಡ್ ಕಟ್ಟೋಣ. ಎಸ್. ಬ್ಲೈಂಡ್ ಫೋಲ್ಡ್ ಕಟ್ತಾ ಇದ್ದಾರೆ. ಚೆಕ್ ಮಾಡಬೇಕು ಹಾಗೆ. ಮತ್ತೆ ಇದು ಎಷ್ಟು? 3. 3. ಇದೆಷ್ಟು? 10. ಓಕೆ, ಇಲ್ಲಿ ಕಾಣಿಸ್ತಾ ಇಲ್ಲ. ಈಗ ನೆಕ್ಸ್ಟ್ ಕಟ್ಕೊಂತೀರಾ? ಕಟ್ಬೇಕಾ? ಯಾಕೋ ಚಿಕ್ಕದಾದಂಗಿದೆ ಇದು. ಸರಿ, ಈಗ ಅನುಷಾಗೆ ಬ್ಲೈಂಡ್ ಫೋಲ್ಡ್ ಕಟ್ಟೋದು. ಈಗ ನೋಡಿದ್ರು ಚೆಕ್ ಮಾಡಬೇಕು. ಚೆಕ್ ಮಾಡಿದಾಗ ಹೇಳ್ಬಾರ್ದು, ಸುಳ್ಳು ಹೇಳ್ಬಾರ್ದು. ಟೈಟ್ ಓಕೆನಾ? ಇಡ್ತಾ ಇದ್ದೀನಿ. ಈಗ ಟೆಸ್ಟಿಂಗ್. ಇದೆಷ್ಟು? 5. ಇದೆಷ್ಟು? 3. ಇದೆಷ್ಟು? 2. ಓಕೆ, ಫಸ್ಟ್ ಗೆಸ್ ಕರೆಕ್ಟಾಗಿ ಮಾಡಿದ್ರು, ಆದ್ರೆ ಉಳಿದಿದೆ 2 ರಾಂಗ್ ಹೇಳಿದರೆ ಕಾಣಿಸ್ತಾ ಇಲ್ಲ. ಓಕೆ ಗಾಯ್ಸ್, ಒಂದು ಎತ್ಕೊಂಡಿದ್ದೀನಿ, ಒಂದು ಪ್ರಾಪರ್ಟಿ ತೋರಿಸ್ತಾ ಇದ್ದೀನಿ ಏನಂತ, ಆಮೇಲೆ ಹೇಳ್ತೀನಿ. ಓಕೆ, ಫಸ್ಟು ಅಶ್ವಿನಿ ಕಡೆಯಿಂದ ಹೋಗ್ತೀನಿ. ಇನ್ನೆಲ್ಲ ಆಯ್ತಾ? ತಗೊಂಡ ಸ್ಮೆಲ್ ತಗೊಂಡ? ಇಲ್ಲ, ನಿನ್ನ ಹತ್ರ ಮೂಗ್ ಹತ್ರ ಇಟ್ಟಿದ್ದೀನಿ. ಡನ್. ಹಾಗೆ ನೀನು ರಿಸಲ್ಟ್ ಹೇಳ್ಬೇಡ, ನಾನು ಇವಳಿಗೂ ಅನುಷಂಗೂ ಇಡ್ತೀನಿ. ಮೂಗ್ ಹತ್ರ ಇಟ್ಟಿದ್ದೀನಿ. ಇನ್ನೆಲ್ಲಿ ಮಾಡ್ಕೊಂಡ? ಓಕೆ, ಈಗ ಅಶ್ವಿನಿ ನೀನು ಹೇಳು. ಗರಂ ಮಸಾಲ. ಗರಂ ಮಸಾಲ. ಅಶ್ವಿನಿ ಕಡೆಯಿಂದ ಗರಂ ಮಸಾಲ. ಅನುಷ? ಪೆಪ್ಪರ್ ಪೌಡರ್. ಪೆಪ್ಪರ್ ಪೌಡರ್. ಇಬ್ರದ್ದು ರಾಂಗ್. ಮೆಣಸಿನ ಪೌಡರ್, ಚಿಲ್ಲಿ ಪೌಡರ್. ಇಬ್ರಿಗೂ 0. ನೆಕ್ಸ್ಟ್ ಇನ್ನೊಂದು ಪ್ರಾಪರ್ಟಿ ನಿಮಗೆ ತೋರಿಸ್ತಾ ಇದ್ದೀನಿ. ಕರೆಕ್ಟಾಗಿ ವಿಡಿಯೋದಲ್ಲಿ ಗೊತ್ತಾಗಲ್ಲ ಅನ್ಕೊತೀನಿ, ಗೆಸ್ ಮಾಡ್ಬೋದು. ಈಗ ಅನುಷ ಹತ್ರ ಇಡ್ತಾ ಇದ್ದೀನಿ. ಇನ್ನೆಲ್ಲ ಆಯ್ತಾ? ಗೊತ್ತಾಗ್ತಾ ಇಲ್ಲ. ಓಕೆ, ಇರೋ ಗೆಸ್ ಆಯ್ತಾ? ಸ್ಮೆಲ್ ಬಂತ? ಇನ್ನು ಹೇಳ್ಬೇಡ, ಹಾಗೆ ಇರು. ಅಶ್ವಿನಿ, ಈಗ ಮೂಗ್ ಹತ್ರ ಇಟ್ಟಿದ್ದೀನಿ. ಬಂತ? ಓಕೆ, ಓಕೆನಾ? ಈಗ ಅನುಷ ಹೇಳಿ, ಯಾವ್ದು ಏನಂತ ಹೇಳಿದ್ದು? ಸ್ಮೆಲ್ ಗೊತ್ತಾಯ್ತಾ? ಓಕೆ ಓಕೆ, ಗೆಸ್ ಅಲ್ಲಿ ಪರವಾಗಿಲ್ಲ, ಹೇಳ. ಒಂದು ಲಾಸ್ಟ್ ಇನ್ನೊಂದ್ಸಲ ಇರ್ತೀನಿ. ಕೈಯಲ್ಲಿ ತಗೊಂಡು ಇಡ್ತಾ ಇದ್ದೀನಿ. ನನ್ಗೂ ಗೊತ್ತಾಯಿಲ್ಲ, ಹೇಳಂಗಿಲ್ಲ. ಇದು ತುಂಬಾ ಹೊತ್ತ ಆಯ್ತು. ಅನುಷ ಹೇಳು. ಕಸ್ತೂರಿ ಮೆಥಿ. ಕಸ್ತೂರಿ ಮೆಥಿ ಅಂತೆ. ಅಶ್ವಿನಿ? ಉಪ್ಪು. ವೆರಿ ಗುಡ್. ಅಶ್ವಿನಿಯಿಂದ ಒಂದು ಕರೆಕ್ಟ್ ಆಗಿದೆ. ಓಕೆ, 1 ಪಾಯಿಂಟ್ ಅಶ್ವಿನಿ. ನೆಕ್ಸ್ಟ್ ಇವಾಗ ಇನ್ನೊಂದು ಪ್ರಾಪರ್ಟಿ ತಗೊಂತಾ ಇದ್ದೀನಿ, ನೋಡಿ ವಿಡಿಯೋದಲ್ಲಿ. ಈಗ ಅಶ್ವಿನಿಗೆ ಹೋಗ್ತಾ ಇದ್ದೀನಿ. ಮೂಗ್ ಹತ್ರ ಇಡ್ತಾ ಇದ್ದೀನಿ. ಐ ಥಿಂಕ್ ಇದು ಗೆಸ್ ಮಾಡ್ಬೋದು ಈಸಿಯಾಗಿ. ಮೂಗ್ ಹತ್ರ ನಿಮ್ಮ ಮುಖನೇ ಕಾಣಿಸಲ್ಲ, ನೀನೇ ಬೆಂಡ್ ಆಗ್ಬಿಡು. ಬಂತ ಸ್ಮೆಲ್ಲು? ಓಕೆ, ಅನುಷ ಸ್ಮೆಲ್ ಬಂತ? ಓಕೆ, ಈಗ ಅಶ್ವಿನಿ ಹೇಳು. ಹೆಸರುಬೇಳೆ. ಹೆಸರುಬೇಳೆ, ತುಂಬಾ ಅದ್ಭುತವಾದ ಆನ್ಸರು. ಅನುಷ? ಪೆಪ್ಪರ್. ಪೆಪ್ಪರ್, ಕರೆಕ್ಟ್. ಅನುಷ 1 ಪಾಯಿಂಟ್. ಈಗ
ಇನ್ನೊಂದು ಪ್ರಾಪರ್ಟಿ. ಆ್ಯಕ್ಚುಲಿ ಇದನ್ನು ಈಸಿಯಾಗಿ ಗೆಸ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ. ಲಾಸ್ಟ್ ಅವಾಗ ಯಾರಿಂದ ಸ್ಟಾರ್ಟ್ ಮಾಡಿದ್ದೆ? ನನ್ನಿಂದ. ನಿಮ್ಮಿಂದನಾ? ಹಾಗಾದ್ರೆ ಈಗ ಅನುಷಗೆ ಈಗ ಮಗ ಹತ್ರ ಇಟ್ಟಿದ್ದೀನಿ. ಬೇಕಾದ್ರೆ ತಗೊಂಡು ಕೈಯಲ್ಲಿ ತಗೋ, ಮಗ ಹತ್ರ ಬೇಕಾ ಇಟ್ಕೋ. ಗೊತ್ತಾಯ್ತಾ? ಒಂದು ನಿಮಿಷ ಹೇಳಂಗಿಲ್ಲ. ಈಗ ನೀನು ತಗೋ, ನಿನ್ನ ಕೈಯಲ್ಲಿ ಕೊಡ್ತಾ ಇದ್ದೀನಿ ನೋಡು. ಮುಟ್ಟಂಗಿಲ್ಲ. ಹಾ ಓಕೆ, ಫಸ್ಟ್ ಟೈಮು ನೋ ಪ್ರಾಬ್ಲಮ್. ಸ್ಮೆಲ್ ತಗೋ. ಇಷ್ಟೊತ್ತು ತಗೊಳ್ಳೋ ಅಂತ ಅವಶ್ಯಕತೆ ಇಲ್ಲ. ಓಕೆ, ಆನ್ಸರ್ ಪಪ್ಪಾಯ. ನಿಂದು ಪಪ್ಪಾಯ. ಹಾಗಾದ್ರೆ ಈಗ ಯಾರು ಇಬ್ಬರಿಗೂ 2 ಪಾಯಿಂಟ್ ಆಯ್ತಾ? ನೆಕ್ಸ್ಟ್ ಬಂದು ತೋರಿಸ್ತಾ ಇದೀನಿ, ನೋಡ್ಕೊಳ್ಳಿ. ಈಗ ಅಶ್ವಿನಿ ಕೈ ಕೊಡ್ತೀನಿ. ಒಳಗಡೆ ಟಚ್ ಮಾಡಂಗಿಲ್ಲ, ಫೀಲ್ ಮಾಡಂಗಿಲ್ಲ, ಜಸ್ಟ್ ಅಷ್ಟೇ ಸ್ಮೆಲ್ ತೊಗೊಳಕಷ್ಟೇ. ಅನುಷನ್ ಕೈ ಕೊಡ್ತಾ ಇದ್ದೀನಿ. ಸ್ಮೆಲ್ ನೋಡ್ಬೇಕು. ಗೊತ್ತಾಗಿಲ್ಲ. ಯಾರು ಹೇಳ್ತೀರಾ ಆನ್ಸರ್? ಈಗ ಫಸ್ಟ್ ಗೋಡಂಬಿನಾ? ತುಂಬಾ ಸರಿಯಾದ ಉತ್ತರ ಅನ್ಕೊಂಡ್ರೆ ಅದು ರಾಂಗ್. ನಿಮ್ದು ಓ ಎಸ್, ಕರೆಕ್ಟ್ ಇದೆ. ಹಾಗಾದ್ರೆ ಅನುಷಂಗ್ 3 ಪಾಯಿಂಟ್, ಅಶ್ವಿನಿಗೆ 2 ಪಾಯಿಂಟ್ಸ್. ನೆನ್ಪಿಟ್ಕೊಳ್ಳಿ ನಿಮ್ಮ ಪಾಯಿಂಟ್ಸ್ ಹಾಗೆ. ನೆಕ್ಸ್ಟ್ ಈಗ 3 ಬಂದು ಯಾರು? ಓಕೆ, ಫಸ್ಟ್ ಈಗ ನೆಕ್ಸ್ಟ್ ಈಗ ಅನುಷ ಕೈ ಕೊಡ್ತಾ ಇದ್ದೀನಿ. ಸ್ಮೆಲ್ ಗೊತ್ತಾಗಿಲ್ಲ, ಲಾಸ್ಟ್ ಟೈಮ್ ಕಂಡುಹಿಡಿದಿದ್ದಾರೆ. ಸಲ ನೋಡೋಣ ಕಂಡುಹಿಡಿತಾರ. ಅಶ್ವಿನಿ ಕಂಡುಹಿಡಿಬಹುದು. ಓಕೆ, ಈಗ ಆನ್ಸರ್ ಯಾರು ಹೇಳ್ತೀರಾ? ನೀನು ಹೇಳ್ತೀಯಾ? ಹೇಳು ನೋಡು. ಗೋಡಂಬಿ. ಓ, ನಿಂದು ದ್ರಾಕ್ಷಿ. ಓ, ಅನುಷ ರಾಂಗ್ ಆನ್ಸರ್. ಅಶ್ವಿನಿ ಕರೆಕ್ಟ್ ಆನ್ಸರ್. ಇಬ್ರದ್ದು ಟೈ ಆಗಿದೆ. ಈ ಪುನಃ ಈ ಪ್ರಾಪರ್ಟಿ ನೋಡಿ, ನಮ್ಮ ಮಗನ ಜಾಯ್ನ್ ಆಗಿದ್ದಾನೆ. ಈಗ ಅವನೇನು ಆಟ ಆಡಕ್ಕೆ ಹೋಗಲ್ಲ, ನೋಡ್ತಾನೆ, ನನ್ನ ಜೊತೆಗೆ ಕೋಆರ್ಡಿನೇಟ್ ಮಾಡ್ತಾನೆ. ಓಕೆ, ಈಗ ಅಶ್ವಿನಿಗೆ ತೋರಿಸ್ತೀನಿ. ಜಸ್ಟ್ ಸ್ಮೆಲ್ ಮಾಡಬೇಕು, ತೋರಿಸೋದಲ್ಲ, ಸ್ಮೆಲ್. ಆಯ್ತಾ? ಈಗ ಅನುಷಗೆ ಸ್ಮೆಲ್ ಆಯ್ತಾ? ಓಕೆ, ಈಗ ಅಶ್ವಿನಿ ಹೇಳು. ಮೊಸರು ಬಜ್ಜಿ. ನಿಂದು ಅನುಷ? ಸೌತೆಕಾಯಿ. ಆನ್ಸರ್ ಅಶ್ವಿನಿ ಕರೆಕ್ಟ್. ಮೊಸರು ಬಜ್ಜಿ. 4 ಪಾಯಿಂಟ್. ಅನುಷದು 3 ಪಾಯಿಂಟ್. ನೆಕ್ಸ್ಟ್ ಈಗ ಒಂದು ಪ್ರಾಪರ್ಟಿ ಕೊಡ್ತಾ ಇದ್ದೀನಿ. ಅನುಷನ್ ಕೈ ಕೊಡ್ತೀನಿ. ಬಾಬು ಹಿಡ್ಕೊಬೇಕು. ಜಸ್ಟ್ ಮುಟ್ಟಂಗಿಲ್ಲ, ಬಸ್ಟ್ ಬೌಲ್ ಮಾತ್ರ ಮುಟ್ಬೇಕು ಅಷ್ಟೇ, ಬೇರೇನು ಮುಟ್ಟಂಗಿಲ್ಲ. ಸ್ಮೆಲ್ ಮಾಡ್ಬೇಕು. ಏನು ಅನಿಸ್ತಾ ಇದೆ? ಹೇಳ್ಬೇಕು, ಏನು ಅನಿಸ್ತಾ ಇದೆ ಅಂದ್ರೆ ಜಸ್ಟ್ ಆನ್ಸರ್ ಹೇಳೋದು ಬೇಡ. ಓಕೆ, ಜಸ್ಟ್ ಟಚ್ ಮಾಡೋಂಗಿಲ್ಲ, ಅಥವಾ ಕೈಯಲ್ಲಿ ಕೊಡ್ತೀನಿ ಅಷ್ಟೇ. ಜಸ್ಟ್ ಮೂಗಿಗೆ ಬಾಯಿಗೆ ಹಾಕೊಂಡ್ಬಿಟ್ಟೆ. ಈಗ ಅನುಷ ಹೇಳು. ಸೌತೆಕಾಯಿ. ನಿಂದು ಅಶ್ವಿನಿ? ನಂದು ಸೌತೆಕಾಯಿ. ಓಕೆ, ಇಬ್ರದ್ದು ಆನ್ಸರ್ ಕರೆಕ್ಟ್ ಇದೆ. ಇಬ್ರಿಗೂ ಅಶ್ವಿನಿ 5, ಅನುಷದು 4. ಈಗ ನನ್ನ ಪ್ರಾಪರ್ಟಿ ಬಾಬುಗ್ ಬೇಕಾ? ತಿಂತೀನಿ, ನೀನು ತಿಂತೇ ಇರು ನಿನ್ಗೆ. ಈಗ ಈ ಪ್ರಾಪರ್ಟಿ ನೋಡಿ, ನೀವು ನೋಡ್ಕೊಂಬಿಡಿ. ಈಗ ನಾನು ಅಶ್ವಿನಿ ಕೈ ಕೊಡ್ತೀನಿ. ಬೌಲ್ ಕೊಡ್ತಾ ಇದ್ದೀನಿ. ಜಸ್ಟ್ ನೋಡಬೇಕು, ಟಚ್ ಮಾಡಿಸ್ಬಾರ್ದು. ಏನು ಅನಿಸ್ತಾ ಇದೆ ಆನ್ಸರ್ ಅಂದ್ಬಿಟ್ಟು ಬೇರೆ ಏನು ಅನಿಸ್ತಿದೆ ಹೇಳ್ಬೋದು. ಅನುಷ ಕೈ ಕೊಡ್ತಾ ಇದ್ದೀನಿ. ನಮ್ಮ ಬಾಬು ಕೈಲಿ ಸೌತೆಕಾಯಿ ಇದೆ. ಓಕೆ, ಈಗ ಆನ್ಸರ್ ಒಂದು ಯಾರು ಹೇಳ್ತೀರಾ? ನಾನು ಅಶ್ವಿನಿಗೆ ಕೇಳ್ತೀನಿ. ಏನು? ಈರುಳ್ಳಿ. ಸರಿಯಾದ ಉತ್ತರ. ಅದೇ ನಾನು. ಅನುಷ ಹೇಳು. ಇಬ್ರದ್ದು ರಾಂಗ್. ಈಗ ಪಾಯಿಂಟ್ಸ್ ಬಂದು ಅಶ್ವಿನಿ 5, ನಿಂದು 4 ಅಲ್ವಾ? ಇದು ಒಂದು ಟೊಮೆಟೊ. ಈಗ ಒಂದು ಪ್ರಾಪರ್ಟಿ ಇದೆ, ನೋಡ್ಕೊಂಬಿಡಿ ಏನಂತ. ಈಗ ಅನುಷ ಕೈಯಲ್ಲಿ ಕೊಡ್ತಾ ಇದ್ದೀನಿ, ಬೌಲ್ ಕೊಡ್ತಾ ಇದ್ದೀನಿ. ಟಚ್ ಮಾಡಂಗಿಲ್ಲ, ಜಸ್ಟ್ ಅಷ್ಟೇ.
ಓಕೆ, ಅಶ್ವಿನಿ ಕೈಯಲ್ಲಿ ಕೊಡ್ತಾ ಇದ್ದೀನಿ. ಕಣ್ಣು ಕಾಣಿಸ್ತಿಲ್ಲ ಅಂತ ಕರೆಕ್ಟಾಗಿ ಗೊತ್ತಾಗ್ತಿದೆ. ಬಾಲ್ ಕೊಟ್ಟರು ಗೊತ್ತಾಗಿಲ್ಲ ಅವ್ರಿಗೆ. ಆಯ್ತಾ? ಗೊತ್ತಾಯ್ತಾ ಏನಾದರೂ? ಅನುಷ ಹೇಳೀಗ. ಕ್ಯಾರೆಟ್ ಅಂತ ಅನುಷ ಕಡೆಯಿಂದ ಕರೆಕ್ಟ್ ಆನ್ಸರ್ ಅಂತ ಅನ್ಕೊಂತೀವಿ. ಅಶ್ವಿನಿ? ಹುಣಸೆ ಹಣ್ಣು. ಹುಣಸೆ ಹಣ್ಣು. ಇಬ್ರದ್ದು ರಾಂಗ್ ಆನ್ಸರ್. ಇದು ಬಂದು ಬಜ್ಜಿ ಬೋಂಡ ಮಾಡೋ ಮೆಣಸಿನ್ಕಾಯಿ. ಇಬ್ರು ಪಾಯಿಂಟ್ಸು ಸೇಮ್ ಇದೆ. ಅಶ್ವಿನಿ ಬಂದು 5, ಅನುಷ ಬಂದು 4. ಈಗ ನಾನು ಕೊಡ್ತಾ ಇರೋ ಪ್ರಾಪರ್ಟಿ ನೋಡ್ಕೊಂಬಿಡಿ. ಐ ಥಿಂಕ್ ಗೆಸ್ ಮಾಡೋದು ಕಷ್ಟ ಅನ್ಕೊಬಹುದು. ನೋಡೋಣ. ಈಗ ನಾನು ಅವಾಗ ಯಾರು ಕೈಲಿ ಕೊಟ್ಟಿದ್ದೆ? ಓಕೆ, ಅಶ್ವಿನಿ ಕೈ ಕೊಡ್ತೀನಿ. ಈಗ ಬಾಲ್ ಮುಟ್ಟು, ಪ್ರಾಪರ್ಟಿ ಮುಟ್ಟಂಗಿಲ್ಲ. ಅನುಷ ಕೈಯಲ್ಲಿ ಕೊಡ್ತಾ ಇದ್ದೀನಿ. ನಮ್ಮ ಬಾಬು ಕೈಯಲ್ಲಿ ಕೊಡ್ತೀನಿ. ಏನಂತ ಗೊತ್ತಾಯ್ತಾ? ಯಾರು ಹೇಳ್ತೀರಾ? ಯಾರು ರಿವೀಲ್ ಮಾಡ್ತೀರಾ? ಯಾರಿಗೆ ಕಾನ್ಫಿಡೆಂಟ್ ಜಾಸ್ತಿ ಇದೆ? ಏನ್ ಪ್ರಾಪರ್ಟಿ ಅಂತ? ಒಂದು ಈರುಳ್ಳಿ. ಈರುಳ್ಳಿ ಅಂತಿದ್ರ? ಇಬ್ರದ್ದು ಉತ್ತಮವಾದ ಆನ್ಸರ್ ಅಲ್ಲ. ಇದು ಬಂದು ಬೀಟ್ರೋಟ್. ನೆಕ್ಸ್ಟ್ ಪ್ರಾಪರ್ಟಿ. ಈಗ ನಾನು ಇನ್ನೊಂದು ಪ್ರಾಪರ್ಟಿ ಕೊಡ್ತಾ ಇದ್ದೀನಿ, ನೋಡ್ಕೊಂಬಿಡಿ. ಈ ಪ್ರಾಪರ್ಟಿ ಕೊಡ್ತಾ ಇದ್ದೀನಿ. ಇದು ಗೆಸ್ಟ್ ಮಾಡ್ತಾರಲ್ಲ, ನೋಡೋಣ. ಈಗ ನಾನು ಅನುಷ ಕೈಯಲ್ಲಿ ಕೊಡ್ತಾ ಇದ್ದೀನಿ. ಕೊಟ್ಟಿದ್ದೀನಿ. ಸ್ಮೆಲ್ ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ ಹೇಳಲ್ಲ ಅನ್ಕೊಂಡಿದ್ದೀನಿ. ಅಶ್ವಿನಿ ಕೈಯಲ್ಲಿ ಕೊಡ್ತಾ ಇದ್ದೀನಿ. ಯಾವುದೇ ಪಾಯಿಂಟ್ಸ್ ಅಲ್ಲಿ ಬದಲಾವಣೆ ಇಲ್ಲ ಈಗ ಸದ್ಯದಲ್ಲಿ. ನೋಡೋಣ. ಆಯ್ತಾ? ಎಷ್ಟೊತ್ತು ಸ್ಮೆಲ್ ಮಾಡ್ತಾ ಇದೆಯಾ? ಹಾ, ಹೇಳಿ. ಯಾರು ಹೇಳ್ತೀರಾ ಫಸ್ಟ್ ಕಾನ್ಫಿಡೆಂಟ್ ಆಗಿ? ಯಾರು? ಇಬ್ರು ಸೈಲೆಂಟ್ ಆಗಿದ್ದಾರೆ ಅಂದ್ರೆ ಪಕ್ಕ ರಾಂಗ್ ಚಾನ್ಸರ್ ಅನ್ಕೊಂಡು ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾ, ಹೇಳಿ ನೋಡೋಣ. ಗೆಸ್ ಮಾಡಿ. ಅನುಷ ಹೇಳು. ಕಾಯಿ. ಸರಿಯಾದ ಆನ್ಸರ್ ಅನ್ಕೊಂಡ್ರೆ ತಪ್ಪು. ಹಾ, ಹೋಗೋಣ. ಏನ್ ಹೇಳು ಅಶ್ವಿನಿ? ಹೋಗೋಣ. ನಂದು ಇದು ಈರುಳ್ಳಿ. ಪಾಪ ಅವಾಗಿಂದ ಈರುಳ್ಳಿಯಲ್ಲೇ ಇದ್ದಾರೆ. ಇದು ರಾಂಗ್ ಆನ್ಸರ್. ಇದು ಕ್ಯಾರೆಟ್. ಈ ಗೇಮ್ ಅಲ್ಲಿ ಒಂದೇನಂದ್ರೆ, ಒಂದು ಲಾಸ್ಟ್ ಪ್ರಾಪರ್ಟಿಗೆ 2 ಪಾಯಿಂಟ್ಸ್ ಇಟ್ಟಿದ್ದೀನಿ. ಅದು ಲಾಸ್ಟ್ ಕೊಡೋ ಪ್ರಾಪರ್ಟಿಗೆ 2 ಪಾಯಿಂಟ್ಸ್. ಅದರಲ್ಲಿ ಯಾರು ಹೇಳ್ತಾ ಅವ್ರಿಗೆ 2 ಪಾಯಿಂಟ್ಸ್ಗೆ ಹೋಗುತ್ತೆ. ಓಕೆ, ನೆಕ್ಸ್ಟ್ ರೌಂಡಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ ಪ್ರಾಪರ್ಟಿ ನೋಡಿ. ಪ್ರಾಪರ್ಟಿ. ಓಕೆ, ಈಗ ನಾನು ಪಾಯಿಂಟ್ಸ್ ಬಂದು ಇವಾಗ ಅಶ್ವಿನಿ 5 ಪಾಯಿಂಟ್ಸ್ ಮಾಡಿದ್ದಾರೆ. 4 ಪಾಯಿಂಟ್ಸ್ ಅನುಷಾದ್. ಈಗ ನೆಕ್ಸ್ಟ್ ಅಶ್ವಿನಿ ಕೈ ಕೊಡ್ತೀನಿ. ಇದು ತುಂಬ ಈಸಿ ಅನ್ಕೊಂಡಿದ್ದೀನಿ. ಮುಟ್ಟಿದ್ರೆ ಸ್ಮೆಲ್ ತಗೊಂಡ್ರೆ ಈಸಿಯಾಗಿ ಪಕ್ಕ ಗೊತ್ತಾಗಿದೆ ಅನ್ಕೊಂತೀನಿ. ಕಾನ್ಫಿಡೆಂಟ್ ಲೆವೆಲ್ ನೋಡಿದ್ರೆ. ಈಗ ಅನುಷ ಕೈ ಕೊಡ್ತಾ ಇದ್ದೀನಿ. ಓಕೆ, ಯಾರು ಹೇಳಿ? ನಂದು ಪುದೀನ. ಓಕೆ, ಇಬ್ರದ್ದು ಕರೆಕ್ಟ್ ಆನ್ಸರ್. ಈಗ ಅನುಷದು 5 ಪಾಯಿಂಟ್ಸ್, ಅಶ್ವಿನಿದು 6 ಪಾಯಿಂಟ್ಸ್. ಇನ್ನೊಂದು ಪ್ರಾಪರ್ಟಿ, ನೆಕ್ಸ್ಟ್ ಪ್ರಾಪರ್ಟಿ ಬಂದು ನೋಡ್ಕೊಂಬಿಡಿ. ಇದು ಆ್ಯಕ್ಚುಲಿ ಈಸಿ ಅನ್ಕೊಂತೀನಿ. ಈಗ ನಾನು ಅನುಷ ಕೈಯಲ್ಲಿ ಕೊಡ್ತೀನಿ. ನೋಡು ಪ್ರಾಪರ್ಟಿ. ಏನು ಅನಿಸ್ತಾ ಇದೆ? ಆನ್ಸರ್ ಮಾತ್ರ ಬೇಡ, ಬೇರೆ ಏನು ಬೇಕಾದ್ರೆ ಹೇಳಿ. ಓಕೆ, ಈಗ ಅಶ್ವಿನಿ ಕೈಯಲ್ಲಿ ಗೆಸ್ಸಿಂಗ್ ಮಾಡ್ತಾರ. ಪಕ್ಕ ಮಾಡ್ಬೋದು. ಅಡುಗೆ ಮಾಡಿ ಯೂಸ್ ಮಾಡ್ತಾರೆ ಡೈಲಿ. ಓಕೆ, ಯಾರು ಹೇಳ್ತೀರಾ? ಹಾ, ಅನುಷ ಹೇಳು. ಜೀರಿಗೆ. ಓಕೆ. ನೆಕ್ಸ್ಟ್ ಪ್ರಾಪರ್ಟಿ ತೋರಿಸ್ತಾ ಇದ್ದೇನೆ, ನೋಡ್ಕೊಂಬಿಡಿ. ಈಗ ಐ ಥಿಂಕ್ ಅಶ್ವಿನಿದು 6 ಪಾಯಿಂಟ್ಸ್ ಅಲ್ಲ, ಅನುಷದು 5 ಪಾಯಿಂಟ್ಸ್. ಈಗ ನಾನು ಕೊಡ್ತಾ ಇರೋದು ಅಶ್ವಿನಿ ಕೈ ಕೊಡ್ತಾ ಇದ್ದೀನಿ. ಇದೊಂದು ಲಿಕ್ವಿಡ್ ಶೇಕ್. ಓಕೆ, ಲಿಕ್ವಿಡ್ ಐಟಮು. ಶೇಕ್ ಮಾಡಿ ಜಾಸ್ತಿ ಚಲೋ ಆಯ್ತು.
ಓಕೆ ಗೆಸ್ಸಿಂಗ್ ಸೆಕೆಂಡ್ ಟೈಮ್. ನೆಕ್ಸ್ಟ್ ಒನ್ ಟೈಮ್ ಅಷ್ಟೇ ಚಾನ್ಸ್ ಕೊಡ್ತೀನಿ. ಗೊತ್ತಾಗ್ತಿಲ್ಲ ಎಂತ ಇವಾಗ 3 ಟೈಮ್ಸ್ ಇದೆ ಅಶ್ವಿನಿ ಮಾಡೋದ್ರೆ, ನೆಕ್ಸ್ಟ್ ಟೈಮಿಂದ ಒಂದೇ ಟೈಮ್ ಕೊಡೋದು ಸ್ಮೆಲ್ ಮಾಡೋಕ್ಕೆ. ಈಸಿ ಅನ್ಕೊಂಡಿದ್ದೀನಿ, ಗೊತ್ತಾಗಿದೆ ಅನ್ಸುತ್ತೆ. ಹಾ ಹೇಳ್ತೀರಾ? ಏನು ಹೇಳಿ, ಯಾರು ಹೇಳ್ತೀರಾ? ಕರೆಕ್ಟ್ ಆನ್ಸರ್ ವಿಮ್. ವಿಮ್. ಸೂಪರ್ ಆನ್ಸರ್. ಅನುಷತ್ ಕರೆಕ್ಟ್ ಆನ್ಸರ್. ಹಾಲ ಹಾಲಿದು ವಿಮ್ ಆಗ್ಬಿಟ್ಟಿದೆ, ಹಾಲ್ವಾಗಿ. ಸಿ ಅಲ್ ಕರೆಕ್ಟ್. ಎಸ್ ಕರೆಕ್ಟ್. ಇಬ್ರದ್ದು ಈಕ್ವಲ್ ಪಾಯಿಂಟ್ಸ್ 6 ಪಾಯಿಂಟ್ಸ್. ಈಗ ನೆಕ್ಸ್ಟ್ ಇದು ಬಂದ್ಬಿಟ್ಟು ಇನ್ನೊಂದು ಪ್ರಾಪರ್ಟಿ ನೋಡ್ಕೊಂಬಿಡಿ. ಇದು ಒಂಥರ ಕಾಳು ಥರ ಇದೆ, ಹಿಂಟ್ ಕೊಡ್ತಾ ಇದ್ದೀನಿ. ಈಗ ಅನುಷ ಕೈಯಲ್ಲಿ ಕೊಡ್ತೀನಿ, ಕೊಟ್ಟಿದ್ದೀನಿ. ಸ್ಮೆಲ್ಲಲ್ಲಿ ಸ್ವಲ್ಪ ಫ್ರಾಗ್ರೆನ್ಸ್ ಕಡಿಮೆ ಅನ್ಕೊಂತೀನಿ ಇದ್ರದ್ದು. ಗೊತ್ತಾಯ್ತಾ? ಆನ್ಸರ್ ಗೊತ್ತಾ? ಇಲ್ಲ. ಓಕೆ, ಅಶ್ವಿನಿ ಕೈಗೆ. ಇಬ್ರದ್ದು 6 ಪಾಯಿಂಟ್ಸ್ ಅಲ್ಲಿ ಇದ್ದಾರೆ. ಪಕ್ಕ ಮಾಡೋದು ಡೌಟ್ ಅನ್ಕೊಂಡಿದ್ದೀನಿ ಇಬ್ರು. ಹಾ ಹೇಳಿ. ಸಾಸಿವೆ. ಓ ಗ್ರೇಟ್, ಸೂಪರ್ ಆನ್ಸರ್. ಸಾಸಿವೆ ಕರೆಕ್ಟ್. ಓ ನೀ ಹೇಳಿಲ್ಲಲ್ಲ, ಸಾರಿ. ಹೇಳು. ಇಲ್ಲ, ನಿಜ ಆನ್ಸರ್ ಹೇಳ್ಬೇಕು. ನಿನ್ ಅನ್ಸಿತ್ತ ಸಾಸಿವೆ ಅಂತ? ಹಾ ಓಕೆ, ಆನೆಸ್ಟ್ ಒಪ್ಕೊಂಡಿದ್ದು ಒಳ್ಳೇದು. ನಂದು 7. 7 and 6. ಈಗ ನೆಕ್ಸ್ಟ್ ಒಂದು ಪ್ರಾಪರ್ಟಿ ನೋಡ್ಕೊಂಬಿಡಿ. ಈಗ ಲಾಸ್ಟ್. ಓಕೆ, ಅನುಷಿಕಾಯಿ ಕೊಡ್ತಾ ಇದ್ದೀನಿ. ಇದು ಕಾಳು ತರ ಇರೋದು. ಕೂತ್ಕೋ ಬಾ. ಕಾಳು ತರ ಕಿಚನ್ ಐಟಮ್. ಏನ? ಕೊಟ್ಟಿದ್ದೀನಿ, ಅಶ್ವಿನಿ ಕೈಯಲ್ಲಿ ಕೊಟ್ಟಿದ್ದೀನಿ. ಅಶ್ವಿನಿ ಲೀಡಿಂಗ್ ಅಲ್ಲಿ ಇದ್ದಾರೆ ನೋಡ. ಮಗ ಇದ್ದಾನೆ, ಮಗ ಹೇಳ್ತಾ ಇಲ್ಲ. ಅವ್ನು ಹೇಳಿದ್ರು ನನಗೆ ಗೊತ್ತಾಗಲ್ಲ ನೋಡಿದ್ರು. ಹಾ ಹೇಳಿ, ಆನ್ಸರ್ ಹೇಳಿ. ಈಗ ಯಾರು ಹೇಳ್ತೀರಾ? ಅನುಷಾ? ಹೆಸರು ಕಾಳ? ಇಲ್ಲ, ಫೈನಲ್ ಆನ್ಸರ್ ಹೇಳ್ಬೇಕು. ಡೌಟ್ ಅಲ್ಲಿ ಬೇಡ, ಕ್ವಶನ್ ಮಾರ್ಕ್ ಬೇಡ. ಹೆಸರು ಕಾಳ. ಅಶ್ವಿನಿದು? ಕೊತ್ತಂಬರಿ. ಸರಿಯಾದ ಆನ್ಸರ್ ಈಸ್ ಫ್ರಮ್ ಅನುಷಾ. ಹಾ, ಹೆಸರು ಕಾಳು. 7 ಏನ್ ತುಂಬಾ ಟೈಯಲ್ಲಿ ಹೋಗ್ತಿದ್ರೆ. ಲಾಸ್ಟ್ ಅಲ್ಲಿ ನೋಡಿ, ಈಗ ಬರೋ ಪ್ರಾಪರ್ಟಿ ಬಂದ್ಬಿಟ್ಟು ಇದಕ್ಕೆ 2 ಪಾಯಿಂಟ್ಸ್ ಇದೆ. ಹಾ ಬಾಬು ನೋಡು. ಇದು ಲಾಸ್ಟ್ ಪ್ರಾಪರ್ಟಿ. ಓಕೆ, ಹಾ ತಗೋ, ಇವನ್ ಕೊಟ್ಬಿಡೋಣ. ಸ್ವಲ್ಪ ಕಾಂಪ್ರಮೈಸ್ ಮಾಡ್ಬೇಕಲ್ಲ, ಅವನ್ನ ಕೊಟ್ಟಿದ್ದೀನಿ ಅವನಿಗೆ. ಇದು 2 ಪಾಯಿಂಟ್ಸ್ ಲಾಸ್ಟ್ ಪ್ರಾಪರ್ಟಿ. ನಮ್ಮ ಬಾಬುನು ಸ್ವಲ್ಪ ಹಿಂಟ್ ಕೊಡ್ತಾ ಇದ್ದಾನೆ. ಹಾ 2 ಪಾಯಿಂಟ್ಸ್. ಆಕ್ಚುಲಿ ಇದ್ರಲ್ಲೇ ಗೊತ್ತಾಗ್ಬಿಡುತ್ತೆ. ತಪ್ಪು ಹೇಳಿದ್ರೆ ಇಬ್ರು ಟೈ ಆಗ್ಬಿಡುತ್ತೆ. ಇನ್ನೊಂದು ಪ್ರಾಪರ್ಟಿ ಕೊಡ್ಬೇಕಾಗುತ್ತೆ. ಫೈನಲ್ ಬಾಬುನ ಆನ್ಸರ್ ಕೊಡ್ತಾ ಇದ್ದಾನೆ, ಅಂದ್ರೆ ಆಲ್ರೆಡಿ ಅವನು ಹಿಂಟ್ ಕೊಟ್ಟಿದ್ದಾನೆ. ಯಾರು ಹೇಳ್ತೀರಾ ಆನ್ಸರ್? ನಂದು ಕಲ್ಸಕ್ರಿ. ನಿಂದು ಅನುಷದು? ಗೆಸ್ ಕರೆಕ್ಟ್ ಇಬ್ರದ್ದು? ಕರೆಕ್ಟಾ? ಓ ಕರೆಕ್ಟ್ ಆನ್ಸರ್ ಇಬ್ರದ್ದು. ಎಷ್ಟೈತಿ? ಹಾ ಕರೆಕ್ಟ್ ಆನ್ಸರ್, ಕಲ್ಸಕ್ರೆ. ಇನ್ ಪಾಯಿಂಟ್ಸ್ ಇಬ್ರದ್ದು ಈಚ್ ಆಗಿತ್ತು. ಈಗ 7, 8, 9 ಇಬ್ರದ್ದು ಈಕ್ವಲ್ ಆಯ್ತು ಮತ್ತೆ. ಓಕೆ, ಆಕ್ಚುಲಿ ಈಗ ಮತ್ತೆ ಮ್ಯಾಚ್ ಟೈ ಆಗಿದೆ. ಲಾಸ್ಟ್ ಪ್ರಾಪರ್ಟಿ ಅಂತ ತರ್ತೀನಿ. ಆಕ್ಚುಲಿ ಡಬಲ್ ಪಾಯಿಂಟ್ ಕೊಡಲ್ಲ, ಸಿಂಗಲ್ ಪಾಯಿಂಟ್ಸ್ ಕೊಡ್ತೀನಿ. ಓಕೆ, ಆಕ್ಚುಲಿ ಈಗ ಮ್ಯಾಚ್ ಟೈ ಆಗಿದೆ. ಇಬ್ರದ್ದು 9 ಪಾಯಿಂಟ್ಸ್ ಬಂದಿದೆ. ಇದ್ರಲ್ಲಿ ಏನಂದ್ರೆ ಲಾಸ್ಟ್ ಪ್ರಾಪರ್ಟಿ ಒಂದು ಇದೆ. ಇದ್ರಲ್ಲಿ ಏನಂದ್ರೆ 2 ಪ್ರಾಪರ್ಟಿ ಇದೆ. ಗೆಸ್ ಮಾಡ್ಬೇಕು. ಆಕ್ಚುಲಿ ಒಂದೇ ಬೌಲ್ ಅಲ್ಲಿ 2 ಇದೆ. ಅದು ಯಾಕೆ ಗೆಸ್ ಮಾಡ್ತಾರೆ ನೋಡೋಣ. ಪ್ರಾಪರ್ಟಿ ಬಂದು ನಿಮ್ಗೆ ತೋರಿಸ್ತಾ ಇದ್ದೀನಿ, ನೋಡ್ಬೋದು, ಗೆಸ್ ಮಾಡ್ಬೋದು. ನೋಡ್ಕೊಂಬಿಡಿ. ಈಗ ನಾನು ಅದಕ್ಕೆ ಯಾರಿಗೆ ಕೊಡೋಣ ಫಸ್ಟ್ ನೋಡೋಣ. ಲಾಸ್ಟ್ ಯಾರು ತಗೊಂಡಿದ್ರಿ ಫಸ್ಟ್? ನೀನೆಲ್ಲ. ಈಗ ಅಶ್ವಿನಿ ಕೊಡ್ತಾ ಇದೀನಿ, ತಗೋಬಹುದು. 2 ವಸ್ತು ಇದೆ ಇದರಲ್ಲಿ. ಯಾವ್ದಂದ್ರೆ ಗೆಸ್ ಮಾಡ್ಬೇಕು. ಯಾರು ಇಬ್ರು 2ರಲ್ಲಿ ಯಾವ್ದು ಹೇಳ್ತಾರೆ. ಶೇಕ್ ಮಾಡೋದು ಬೇಡ, ಹಾಗೆ ಇರಲಿ. ನೋಡ್ಬೇಕು ಯಾರು ಗೆಸ್. ಗೆಸ್ಸಿಂಗ್ ಆಯ್ತಾ? ಡನ್ನ? ಅನುಷ್ ಹತ್ರ. ಹಾ ಹೋಗೋಣ ಚಿನ್ನು. ಹಾ ಬೈಕ್. ಹಾ 2 ಪ್ರಾಪರ್ಟಿ ಇದೆ. ಹಾ ಹೇಳು ಪ್ರಾಪರ್ಟಿ ಯಾವ್ದಂತ. ಹಾ ಇನ್ನೊಂದು ಕಬಾಬ್ ಮಸಾಲ. ಓಕೆ, ನಿಂದು ಈ ಕಡೆ ಬಾ.
ನಂದು ಶಾಂಪು ಹ್ಮ್ ನಂದು ಹ್ಯಾಂಡ್ ವಾಶ್ ಹ್ಯಾಂಡ್ ವಾಶ್ ಅಲ್ಲ, ಇವಳ್ದು ರಾಂಗ್. ಅನುಷದ್ದು ಬಂದು ಒಂದು ಕರೆಕ್ಟ್ ಆನ್ಸರು. ಒಂದು ನೀನು ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೇಳಿದಲ್ಲ, ಇನ್ನೊಂದು ಬಂದು ಪಿಕ್ಕಲ್. ಆಕ್ಚುಲಿ ಈ ಮ್ಯಾಚ್ ಅಲ್ಲಿ ಈಗ ಅನುಷ ವಿನ್ ಆಗಿದ್ದಾಳೆ. ಇವತ್ತು ಈ ಮ್ಯಾಚ್ ಅಲ್ಲಿ ವಿನ್ ಆಗಿದ್ದೀಗ ಅನುಷ. ವಿನ್ನರ್ ಕಡೆ ಒಂದು ಸ್ಪೀಚ್. ಹೇಗ್ ಅನ್ಸು ನಿಮ್ ಗೇಮು? ಹೇಳಿ. ಇವತ್ತು ವಿನ್ನರ್ ನಾನೇ. ಗೇಮ್ ಹೆಂಗ್ ಅನ್ಸ್ತಂದ್ರೆ ಕೆಲವೊಂದು ಐಟಮ್ ಇದೆಲ್ಲ ಗೆಸ್ ಮಾಡೋಕ್ ಈಸಿ ಆಯ್ತು, ಕೆಲವೊಂದೆಲ್ಲ ಸ್ವಲ್ಪ ಕಷ್ಟ ಇದ್ದಿತ್ತು. ಈಗ ಕ್ಯಾರೆಟ್ ಆತರ ಎಲ್ಲ ಐಟಮ್ ಕೊಟ್ರೆ ಗೆಸ್ ಮಾಡೋಕ್ ಕಷ್ಟ. ಅದ್ ಬಿಟ್ಟು ಈ ತರ ಚಿಲ್ಲಿ ಪೌಡರ್ ಅದೆಲ್ಲ ಕೊಟ್ರೆ ಸ್ವಲ್ಪ ಗೆಸ್ ಮಾಡೋಕೆ ಈಸಿ ಆಯ್ತು. ಹಂಗಾಗಿ ನಾನು ವಿನ್ ಆದೆ. ನಮ್ಮ ಅಕ್ಕನ ಮಗು ಸ್ವಲ್ಪ ಹಠ ಮಾಡ್ತಿರಿತ್ತು, ಹಂಗಾಗಿ ಅಕ್ಕ ಸೋತಾಳು, ನಾನೇ ವಿನ್ ಆದೆ. ನಮ್ಗೆ ಎಕ್ಸ್ಟ್ರಾ ಅದು ಅಡಿಷನಲ್ ಟಾಸ್ಕ್ ಆಕ್ಚುಲಿ ಅವ್ನ ಮ್ಯಾನೇಜ್ ಮಾಡೋದು. ಈಗ ಸೈಲೆಂಟ್ ಆಗಿ ಕೂತ್ಕೊಂಡಿದ್ದಾನೆ, ಅದೇ ಖುಷಿ ನಮ್ಗೆ. ಈಗ ಓಕೆ, ರನ್ನರ್ ಅಪ್ ಅಶ್ವಿನಿ ಕಡೆ ಒಂದು ಸ್ಪೀಚ್. ಏನ್ ಅನ್ಸ ನಿಮ್ಗೆ ಈ ಗೇಮ್ ಅಲ್ಲಿ? ತುಂಬಾ ಎಂಜಾಯ್ ಮಾಡಿದೆ. ನನ್ ಮಗ ಹಠ ಮಾಡೋದ್ ಶುರು ಮಾಡ್ದ, ಅದಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಯ್ತು. ಕನ್ಫ್ಯೂಸ್ ಆಗಿ ಸೋತ್ರೆ ಆಗಿದೆ. ಸೋತ್ರೆ 1 ಪಾಯಿಂಟ್ ಅಲ್ಲಿ ನಾನೇ ಲೀಡ್ ಇದ್ದೆ. ಅದೇ ಮಗನಿಂದ ಲಾಸ್ಟ್ ಅಲ್ಲಿ ಇದಾಗಿ ಸೋತ್ಬಿಟ್ರಿ. ಸರಿ ಸರಿ, ಓಕೆ. ಬಟ್ ಓವರ್ ಆಲ್ ನಾನು ಎಂಜಾಯ್ ಮಾಡಿದೆ. ನಮ್ಮ ಮಗ ಆಮೇಲೆ ಮಿಡ್ಲ್ ಆಡ್ ಆದ, ಸ್ವಲ್ಪ ನಮಗೂ ಟೆನ್ಷನ್ ಕೊಟ್ಟಾನು. ಓಕೆ, ಫೈನಲಿಗೆ ಮ್ಯಾನೇಜ್ ಮಾಡಿದ್ವಿ ಅವನ್ನ. ನಿಮ್ಗೆ ಇದು ಈ ಗೇಮ್ ಇಷ್ಟ ಆಯ್ತು ಅನ್ಕೊಂತೀನಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್.